Dear students, welcome to today's session. We are studying International Business Management, Unit 2, Balance of Payments, Forex Market and Exchange Control. In today's session, we are going to discuss causes of unfavorable balance of payments. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಫೇವರೇಬಲ್ ಆಗಿರ್ಬೋದು ಫೇವರೇಬಲ್ ಆಗಿರ್ಬೋದು ಅಂತ ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ನಮ್ಮ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆದಾಗ ನಾವು ಅದನ್ನು ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದರೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿರುತ್ತೆ ಮತ್ತು ಇಂಪೋರ್ಟ್ ಕಡಿಮೆ ಆಗಿರುತ್ತೆ. ಸೊ ಅವಾಗ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟು ಪಾಸಿಟಿವಲ್ಲಿರುತ್ತೆ, ಅದು ಫೇವರೇಬಲ್. ಬಟ್ ಅನ್ಫೇವರೇಬಲ್ ಅಂದರೆ ಇಂಪೋರ್ಟ್ ಜಾಸ್ತಿ ಎಕ್ಸ್ಪೋರ್ಟ್ ಕಡಿಮೆ. ಸೊ ಅವಾಗ ನಾವು ಪೇಮೆಂಟ್ ಮಾಡೋದು ಜಾಸ್ತಿ, ನಮಗೆ ಬರ್ತಕ್ಕಂಥ ಪೇಮೆಂಟು ಕಡಿಮೆ. ಬೇರೆ ದೇಶಗಳಿಂದ ನಮಗೆ ಬರ್ತಕ್ಕಂಥ ಪೇಮೆಂಟು ಅಂದರೆ ರಿಸಿಟ್ ಏನಂತೀವಿ ಅದು ಕಡಿಮೆ ಇರುತ್ತೆ. ನಾವು ಬೇರೆ ದೇಶಕ್ಕೆ ಮಾಡಬೇಕಾದಂಥ ಪೇಮೆಂಟು ಆ ರಿಸಿಟ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಆವಾಗ ನಾವು ನೆಗೆಟಿವ್ ಬ್ಯಾಲೆನ್ಸಲ್ಲಿ ಹೋಗ್ತೀವಿ. ಅದಕ್ಕೆ ನಾವು ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಸೊ ಈ ಒಂದು ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಮುಖ್ಯವಾದ ಕಾರಣಗಳನ್ನು ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಒಂದೊಂದನ್ನಾಗಿ ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಏನಿದೆ, ಇಂಪೋರ್ಟ್ ಆಫ್ ಮಷಿನರಿ. Import of machinery means if any country which is not technically advanced, that requires for improvement of industries, that requires to import the machinery from other countries. So and the machinery and the technology what it wants to import will be of huge cost. ನೀವು ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮಷಿನರೀಸ್ ಬೇಕಾಗುತ್ತೆ. ಫ್ಯಾಕ್ಟ್ರಿಗಳನ್ನು ಹೆಚ್ಚು ಮಾಡಬೇಕು ಅಂತಂದರೆ, ಬಿಸ್ನೆಸ್ಗಳನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ, ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅಂತಂದರೆ ನಿಮಗೆ ಮಷಿನರೀಸ್ ಬೇಕು. ಆ ಮಷಿನರಿಗಳು ನಿಮ್ಮ ದೇಶದಲ್ಲಿ ಇದ್ದರೆ ಒಳ್ಳೆಯದು, ನಿಮ್ಮ ದೇಶದಲ್ಲಿ ಇಲ್ಲ ಅಂತಂದರೆ ನೀವು ಅದನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಕ್ರೋರ್ಸ್ ಆಫ್ ರುಪೀಸ್, ಹಂಡ್ರೆಡ್ಸ್ ಆಫ್ ಕ್ರೋರ್ಸು, ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಹಳ ಇಂಡಸ್ಟ್ರಿಗಳನ್ನು ನೀವು ಡೆವಲಪ್ ಮಾಡಬೇಕು ಅಂತ ಅಂದರೆ. ಸೊ ಇಂಥ ಸಿಚುವೇಷನಲ್ಲಿ ಏನಾಗುತ್ತೆ, ನೀವು ಇಂಪೋರ್ಟ್ ಮಾಡ್ಕೊಂಡಾಗ ಹ್ಯೂಜ್ ಅಮೌಂಟ್ನಲ್ಲಿ, ಸೊ ಆಟೋಮೆಟಿಕಲಿ ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟು ನೆಗೆಟಿವಲ್ಲಿ ಹೋಗುತ್ತೆ. ವರ್ಲ್ಡ್ ವಾರ್ 2 ಟೈಮಲ್ಲಿ ಆಗಿರ್ಬೋದು, ವರ್ಲ್ಡ್ ವಾರ್ ನಂತರದ ಟೈಮಲ್ಲಿ ಅಂದರೆ 1950ರ ನಂತರದಲ್ಲಿ ನಮ್ಮ ದೇಶದಲ್ಲಿ ಏನು ಇಂಡಸ್ಟ್ರಿ, ಅಲ್ಲಿವರೆಗೂ ಇಂಡಸ್ಟ್ರಿಗಳನ್ನು ನಾವು ಅಷ್ಟೊಂದು ಜಾಸ್ತಿ, ಸ್ವತಂತ್ರ ಸಿಕ್ಕ ನಂತರ ಇಂಡಸ್ಟ್ರಿಗಳನ್ನು ಡೆವಲಪ್ ಮಾಡಲಿಕ್ಕೆ ಹಲವಾರು ರೀತಿಯ ಸ್ಕೀಮ್ಗಳನ್ನ ತರಲಾಯಿತು. ಸೊ ಆವಾಗ ಇಂಡಸ್ಟ್ರಿಯಲೈಜೇಷನ್ ಯಾವಾಗ ಸ್ಟಾರ್ಟ್ ಆಯಿತು ನಮ್ಮ ದೇಶದಲ್ಲಿ, 5 ಇಯರ್ಸ್ ಪ್ಲ್ಯಾನು ಇದೆಲ್ಲದರ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಇಂಡಸ್ಟ್ರಿಯಲೈಜೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಯಾವಾಗ ಸ್ಟಾರ್ಟ್ ಆಯಿತು, ಆವಾಗ ಇಂಪೋರ್ಟ್ ಸ್ಟಾರ್ಟ್ ಆಯಿತು, ಇಂಪೋರ್ಟ್ ಆಫ್ ಮಷಿನರಿ. ಯಾಕಂದರೆ ನಮ್ಮ ದೇಶದಲ್ಲಿ ಮಷಿನರಿಗಳನ್ನು, ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ನಾವು ಯುರೋಪಿಯನ್ ಕಂಟ್ರಿಗಳಿಂದ ಮತ್ತು ಅಮೇರಿಕಾದಂಥ ದೇಶಗಳಿಂದ, ಜಪಾನು, ಜರ್ಮನಿ, ಫ್ರಾನ್ಸ್, ಈ ರೀತಿ ಬೇರೆ ಬೇರೆ ದೇಶಗಳಿಂದ ನಾವು ಮಷಿನರಿಗಳನ್ನು ತರಿಸ್ಬೇಕಾಯಿತು. ಸೊ ಆವಾಗ ನಮ್ಮಲ್ಲಿ ಅಂದರೆ ಒಂದು ಎಕ್ಸಾಂಪಲ್. ಸೊ ಆ ರೀತಿ ಯಾವಾಗ ನಾವು ಮಷಿನರಿ ಇಂಪೋರ್ಟ್ ಮಾಡ್ತೀವಿ, ಟೆಕ್ನಾಲಜಿ ಇಂಪೋರ್ಟ್ ಮಾಡ್ತೀವಿ, ಆಟೋಮೆಟಿಕ್ಲಿ ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟು ಅನ್ಫೇವರೇಬಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಹೇಳುತ್ತೆ, ಇಂಪೋರ್ಟ್ ಆಫ್ ವಾರ್ ಎಕ್ವಿಪ್ಮೆಂಟ್. ಇವಾಗ ಹೆಚ್ಚಿಗೆ ನಾವು ಪೇಮೆಂಟ್ ಮಾಡೋದು ನಾವಾಗಲಿ ಬೇರೆ ಹಲವಾರು ದೇಶಗಳಾಗಿರಲಿ ಅಂತಂದರೆ ವಾರ್ ಎಕ್ವಿಪ್ಮೆಂಟ್ಸು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ನಮ್ಮ ದೇಶದಲ್ಲೇ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು ಹೆಚ್ಚಿಗೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಎಲ್ಲ ರೈಫಲ್ಸ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಬಾಂಬ್ಸ್ ಆಗಿರಬಹುದು, ಓಕೆ, ಗನ್ಸ್ ಆಗಿರ್ಬೋದು, ಎವ್ರಿ ವಾರ್ ಎಕ್ವಿಪ್ಮೆಂಟ್ಸ್, ನೀವು ಟ್ರಕ್ಸ್ ಹಿಡ್ಕೊಂಡು ಎಲ್ಲ, ಸೊ ಓಕೆ, ಲಾಜಿಸ್ಟಿಕ್ಸ್ ಅಂತ ಏನು ಕರಿತೀವಿ ಅಲ್ಲಿ, ಅದೆಲ್ಲನೂ ವಾರ್ ಎಕ್ವಿಪ್ಮೆಂಟಲ್ಲಿ ಬರುತ್ತೆ. ಸೊ ಆ ವಾರ್ ಎಕ್ವಿಪ್ಮೆಂಟ್ಸು ನೀವು ಫೈಟರ್ ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಓಕೆ, ಬೋಫೋರ್ಸ್ ಗನ್ಸ್ ಆಗಿರಬಹುದು, ಟ್ಯಾಂಕರ್ಸ್ ಆಗಿರಬಹುದು, ಎಲ್ಲನೂ ನಾವೇನು ಮಾಡಬೇಕಾಗುತ್ತೆ, ನಮ್ಮಲ್ಲಿ ಏನೂ ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ ಮುಂಚೆಯಿಂದನೂ. ಅದೇ ರೀತಿಯಾಗಿ ಯಾವ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅವರು ಯುದ್ಧದ ಪರಿಸ್ಥಿತಿಯಲ್ಲಿದ್ದರೆ ಅವರು ಆಟೋಮೆಟಿಕಲಾಗಿ ಡಿಫೆನ್ಸ್ ರಿಲೇಟೆಡ್ ಇಕ್ವಿಪ್ಮೆಂಟ್ ಏನಿದೆ, ವಾರ್ ರಿಲೇಟೆಡ್ ಇಕ್ವಿಪ್ಮೆಂಟ್ ಏನಿದೆ, ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ದೇಶ ಯುದ್ಧದ ಸನ್ನಿವೇಶಕ್ಕೆ ಹೋದರೆ ಅಥವಾ ಯುದ್ಧ ಪ್ರಾರಂಭ ಆದರೆ ಅದು ಹೆಚ್ಚು ವಾರ್ ಎಕ್ವಿಪ್ಮೆಂಟ್ನ ಇಂಪೋರ್ಟ್ ಮಾಡಿಕೊಂಡೇ ಯುದ್ಧ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಯುದ್ಧ ನಡೆಯುತ್ತೆ ಆಟೋಮೆಟಿಕಲಿ ಅಲ್ಲಿ ನಿಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟು ನೆಗೆಟಿವಲ್ಲಿ ಹೋಗುತ್ತೆ. ನೆಕ್ಸ್ಟು, ಮೋರ್ ಡಿಮಾಂಡ್ ಆಫ್ ಕನ್ಸಂಪ್ಷನ್ ಗೂಡ್ಸ್. ಅಂದರೆ ನಮ್ಮ ದೇಶದಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗೆ, ಕನ್ಸ್ಯೂಮರ್ ಡಿಮಾಂಡ್ ಜಾಸ್ತಿ ಇದೆ. ಓಕೆ, ಕನ್ಸಂಪ್ಷನ್ ರಿಲೇಟೆಡ್ ಡಿಮಾಂಡು ನಮ್ಮಲ್ಲಿ ಜಾಸ್ತಿ. ಅದು ಫುಡ್ ಆಗಿರ್ಬೋದು, ಬಟ್ಟೆ ಬರೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು. ಸೊ ಎನಿ ಐರನ್ ಓರ್ ಟೀ, ವಾಟ್ ಎವರ್, ಆಯಿಲ್ ಸೀಡ್ಸ್, ಆಯಿಲ್,
ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಸೊ ಏನೇ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವು ಕನ್ಸ್ಯೂಮರ್ ಮಾರ್ಕೆಟ್ ನಮ್ಮದು. ಸೊ ಕನ್ಸಂಪ್ಷನ್ ರಿಲೇಟೆಡ್ ಗೂಡ್ಸು ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಅದು ಎಷ್ಟು ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ಒಳ್ಳೆಯದು. ನಾವು ಅದನ್ನು ಮೀರಿ ನಾವೇನು ಹೊರಗಿಂದ ಇಂಪೋರ್ಟ್ ಮಾಡ್ಕೊತೀವಿ ಅದೆಲ್ಲದಕ್ಕೂ ನಾವೇನು ಮಾಡಬೇಕಾಗುತ್ತೆ, ನಮ್ಮ ದುಡ್ಡು ಪೇಮೆಂಟ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ಅನ್ಫೇವರೇಬಲ್ ಕಂಡೀಷನ್ನು ನಮಗೆ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರೋದು ಪ್ರೈಸ್ ಡಿಸ್ಇಕ್ವಿಲಿಬ್ರಿಯಮ್. ಪ್ರೈಸ್ ಡಿಸ್ಇಕ್ವಿಲಿಬ್ರಿಯಮ್ ಇದು ಯಾವಾಗ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ದೇರ್ ಹ್ಯಾಸ್ ಬಿನ್ ಅ ವೈಡ್ ಡಿಫರೆನ್ಸ್ ಇನ್ ದ ಡೊಮೆಸ್ಟಿಕ್ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ದಿ ಪ್ರೈಸಸ್ ಆಫ್ ದ ಫಾರಿನ್ ಕಂಟ್ರೀಸ್ ಡ್ಯೂ ಟು ದ ಇನ್ಫ್ಲೇಷನ್ ಆ್ಯಂಡ್ ಡೊಮೆಸ್ಟಿಕ್ ಪ್ರೈಸಸ್ ಹ್ಯಾವ್ ಇನ್ಕ್ರೀಸ್ಡ್ ಮೋರ್ ದ್ಯಾನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಫಾರಿನ್ ಗೂಡ್ಸ್. ಅಂದರೆ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದ್ದು ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಕಡಿಮೆ ಇರುತ್ತೆ. ಆವಾಗ ಒಂದು ಪ್ರಾಡಕ್ಟು ಆ್ಯಕ್ಚುಯಲ್ ವ್ಯಾಲ್ಯೂ, ಆ ಪ್ರಾಡಕ್ಟಿನ ಆ್ಯಕ್ಚುಯಲ್ ವ್ಯಾಲ್ಯೂ ನಮ್ಮ ದೇಶದಲ್ಲೇ ಪ್ರೈಸ್ ಹೆಚ್ಚಾಗುತ್ತೆ, ಆ ದೇಶದಲ್ಲಿ ಪ್ರೈಸ್ ಕಡಿಮೆ ಆಗುತ್ತೆ. ಅಂದರೆ ನೀವು ಅಮೇರಿಕಾದಲ್ಲಿ ಖರೀದಿ ಮಾಡಿ ಡಾಲರ್ ಕೊಟ್ಟು ಅದನ್ನು ಕನ್ವರ್ಟ್ ಮಾಡಿ ಡಾಲರಿಂದ ರುಪೀಸ್ಗೆ ಕನ್ವರ್ಟ್ ಮಾಡಿ ಇಂಡಿಯಾಗೆ ತಂದರೆ, ಅಂದರೆ ಅಮೇರಿಕಾದಲ್ಲಿ ಪ್ರೊಡ್ಯೂಸ್ ಆದ ಗೂಡ್ಸನ್ನು ಇಂಡಿಯಾಗೆ ತೊಗೊಂಡು ಬಂದರೆ ಇಂಪೋರ್ಟ್ ಮಾಡಿಕೊಂಡು ಅದು ಇಲ್ಲೇ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆದ ಪ್ರಾಡಕ್ಟ್ಗಿಂತ ಕಡಿಮೆ ಬೀಳುತ್ತೆ. ಅಂದರೆ ನೀವು ಇಂಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಇಲ್ಲೇ ಪ್ರೊಡ್ಯೂಸ್ ಆದ ಪ್ರಾಡಕ್ಟ್ದು ಎಲ್ಲ ರಾ ಮೆಟೀರಿಯಲ್ಲು ಎಲ್ಲ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ಪ್ರಾಡಕ್ಟ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ಅಮೇರಿಕಾದಲ್ಲಿ ಪ್ರೊಡ್ಯೂಸ್ ಮಾಡಿರೋದು ಅಲ್ಲಿ ಇನ್ಫ್ಲೇಷನ್ ಇರೋದಿಲ್ಲ, ಅಲ್ಲಿ ಇನ್ಫ್ಲೇಷನ್ ಇಲ್ಲ ಅಂತಂದರೆ ಅಲ್ಲಿ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಆಗುತ್ತೆ. ಸೊ ಅವಾಗ ಅಲ್ಲಿ ಕಡಿಮೆ ರೇಟ್ಗೆ ಪ್ರೊಡ್ಯೂಸ್ ಆದದನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಒಲವು ತೋರಿಸ್ತೀರಾ. ಸೊ ಅವಾಗ ಏನಾಗುತ್ತೆ, ನೀವು ಪ್ರೈಸ್ ಡಿಸ್ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಪ್ರೈಸ್ನಲ್ಲಿ ವ್ಯತ್ಯಾಸ, ಅಮೇರಿಕಾದಲ್ಲಿರೋ ಪ್ರೈಸು ಕಡಿಮೆ, ನಮ್ಮ ದೇಶದಲ್ಲಿ ಅದೇ ಪ್ರಾಡಕ್ಟ್ಗೆ ಪ್ರೈಸು ಜಾಸ್ತಿ ಅಂತ ಅಂದಾಗ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಿರುವಂಥ ಗೂಡ್ಸನ್ನು, ಡೊಮೆಸ್ಟಿಕ್ ಗೂಡ್ಸನ್ನು ಖರೀದಿ ಮಾಡೋ ಬದಲು ನೀವೇನು ಮಾಡ್ತೀರಾ, ಬೇರೆ ದೇಶದಿಂದ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಬಳಸೋದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ. ಅದಕ್ಕೆ ನಾವು ಇಂಪೋರ್ಟ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಅದು ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ದಾರಿ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟು ಎಕ್ಸ್ಪೆಂಡಿಚರ್ ಆನ್ ಎಂಬಸೀಸ್. ಸೊ ನಮ್ಮ ದೇಶ ಯಾವಾಗ ಇಂಡಿಪೆಂಡೆಂಟ್ ಆಯಿತು ಆವಾಗ ಪೊಲಿಟಿಕಲ್ ರಿಲೇಷನ್ಶಿಪ್ ಬೇರೆ ದೇಶಗಳ ಜೊತೆಗೆ ಅದನ್ನು ಸುಧಾರಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಇದು ಬೇರೆ ದೇಶಗಳ ಜೊತೆ ನಾವು ಒಳ್ಳೆಯ ಸಂಬಂಧ ಇಟ್ಕೋಬೇಕು. ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ಬೋದು, ಹಲವಾರು ವಿಷಯಗಳಲ್ಲಿ ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಳ್ಬೇಕು, ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು. ಅಂಥ ಕಂಡೀಷನಲ್ಲಿ ಬೇರೆ ದೇಶಗಳ ಮೇಲೆ ಹಲವಾರು ವಿಷಯಗಳ ಮೇಲೆ ನಾವು ಡಿಪೆಂಡ್ ಆಗಬೇಕಾಗತ್ತೆ. ಸೊ ಅವಾಗಿಂದ ಇಂಡಿಪೆಂಡೆಂಟ್ ಆದಾಗಿಂದನೂ ನಮ್ಮ ದೇಶ ಬೇರೆ ಬೇರೆ ದೇಶದಲ್ಲಿ ಒಂದು ಎಂಬಸಿಗಳನ್ನು, ವಿದೇಶಾಂಗ ಸಚಿವಾಲಯಗಳನ್ನು ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಅದಕ್ಕೆ ಖರ್ಚು ನಮ್ಮ ದೇಶದಿಂದ ಕೊಡಬೇಕಾಗುತ್ತೆ. ಬೇರೆ ಬೇರೆ ದೇಶದ ಬೇರೆ ಬೇರೆ ಕರೆನ್ಸಿಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಖರ್ಚು ವೆಚ್ಚಗಳನ್ನು, ಸ್ಯಾಲ್ರಿ ಆಗಿರ್ಬೋದು, ಬೇರೆ ಬೇರೆ ಖರ್ಚುಗಳನ್ನು ಅಲ್ಲಿ ಕೊಡಬೇಕಾಗುತ್ತೆ. ನಮ್ಮ ಟೀಮನ್ನು ಅಲ್ಲಿ ಮೇಂಟೈನ್ ಮಾಡಬೇಕು ಅಂತಂದರೆ ಅದು ಎಕ್ಸ್ಪೆನ್ಸಿವ್ ಅಫೇರ್ ಆಗುತ್ತೆ. ಅದರಿಂದನೂ ನಮ್ಮ ದುಡ್ಡು ಬೇರೆ ದೇಶಗಳಲ್ಲಿ ಹೆಚ್ಚು ಖರ್ಚಾಗಿ, ಅವರ ಕರೆನ್ಸಿನಲ್ಲಿ ಹೆಚ್ಚು ಖರ್ಚಾಗಿ ಅದು ನಮಗೆ ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಫಾರಿನ್ ಕಾಂಪಿಟೇಷನ್. ನಮ್ಮ ದೇಶದಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾವು ತುಂಬ ಚೆನ್ನಾಗಿ ಬೆಳಿತೀವಿ. ಜೂಟ್ ಆಗಿರ್ಬೋದು, ಟೀ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇವುಗಳ ಎಕ್ಸ್ಪೋರ್ಟಲ್ಲಿ ನಾವು ಸಿದ್ಧಹಸ್ತರು, IT ಸರ್ವಿಸಸ್ ಆಗಿರ್ಬೋದು. ಬಟ್ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾವು ಹೆವಿಯಾಗಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು, ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇನ್ನೂ ಹಲವಾರು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಮತ್ತು ಮಷಿನರಿ ಆಗಿರ್ಬೋದು. ಸೊ ಅವುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಸ್ಟಿಲ್ ನಮಗೇನಾಗುತ್ತೆ, ಹಲವಾರು ಪ್ರಾಡಕ್ಟ್ಗಳಲ್ಲಿ ಈಗ ಬೇರೆ ಬೇರೆ ದೇಶ, ಚೈನಾ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ನಮಗೆ ತುಂಬ ಕಾಂಪಿಟೇಷನ್ ಕೊಡುತ್ತೆ. ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಇದೆಲ್ಲ ಪ್ರೊಡಕ್ಷನಲ್ಲಿ. ಈಗ ಎಲೆಕ್ಟ್ರಿಕ್ ಕಾರ್ ಅಂತಂದರೆ ನಮಗೆ ಅಮೆರಿಕಾದಿಂದ ಟೆಸ್ಲಾ ಕಾಂಪಿಟೇಷನ್ ಕೊಡುತ್ತೆ. ನಮ್ಮಲ್ಲಿ ಟಾಟಾ ಮೋಟರ್ಸ್ ಅವರು ಎಲೆಕ್ಟ್ರಿಕ್ ಕಾರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೌತ್ ಕೊರಿಯನ್ ಕಂಪ್ನಿ ಹ್ಯುಂಡೈ ಎಲೆಕ್ಟ್ರಿಕ್ ಕಾರ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಯುರೋಪಿಯನ್ ಕಂಟ್ರಿ ಬಂದುಬಿಟ್ಟು ಕಿಯಾ ಮೋಟರ್ಸ್, ಅವರು ಎಲೆಕ್ಟ್ರಿಕ್ ಕಾರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಬೇರೆ ಬೇರೆ ಕಾರ್ಗಳು, ಚೈನೀಸ್ ಸಾಕಷ್ಟು ಎಲೆಕ್ಟ್ರಿಕ್ ಕಾರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇನ್ನೂ ನಮ್ಮ ದೇಶಕ್ಕೆ ಬಂದಿಲ್ಲ. ಸೊ ಹೀಗೆ ಫಾರಿನ್ ಕಾಂಪಿಟೇಷನನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೋರ್ಟ್ಗೆ ನೀವು ಬೇರೆ ದೇಶದಲ್ಲಿ ನಮ್ಮ ಪ್ರಾಡಕ್ಟನ್ನ ಮಾರಾಟ ಮಾಡಬೇಕು ಅಂದರೆ ಅದು ಪಾಸಿಬಿಲಿಟಿ ಆಗೋದಿಲ್ಲ. ಆದರೆ ಬೇರೆ ದೇಶದವರು ಬಂದು ಇಲ್ಲಿನೂ ಪ್ರಾಡಕ್ಟ್ನ ಮಾರಾಟ ಮಾಡ್ತಾರೆ. ಬೇರೆ ದೇಶದ ಪ್ರಾಡಕ್ಟ್ಸು ನಮ್ಮ ದೇಶದಲ್ಲೂ ಮಾರಾಟ ಆಗುತ್ತೆ, ಬೇರೆ ದೇಶದಲ್ಲೂ ಮಾರಾಟ ಆಗುತ್ತೆ. ಅವರು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ, ನಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಂಟೈರ್ ಜಗತ್ತಿನಲ್ಲಿರೋ ಎಲ್ಲ ಮಾರ್ಕೆಟಲ್ಲೂ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಮಗೆ ಬೇರೆ ಮಾರ್ಕೆಟಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ಮಾರ್ಕೆಟಲ್ಲೂ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಆವಾಗ ಏನಾಗ್ಬಿಡುತ್ತೆ, ನಮ್ಮ ಎಕ್ಸ್ಪೋರ್ಟ್ಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ಎಕ್ಸ್ಪೋರ್ಟ್ ಕಡಿಮೆ ಆದಾಗಲೂ ನಮಗೇನಾಗುತ್ತೆ, ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಷನನ್ನು ನೋಡುವಂಥ ಪರಿಸ್ಥಿತಿ ಇದೆ. ಸೆಕೆಂಡ್ ಒನ್ನು
ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಕ್ರೂಡ್ ಆಯಿಲ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಕ್ರೂಡ್ ಆಯಿಲ್ ಪ್ರೈಸಸ್ಸು ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಅದರದ್ದು ಎಫೆಕ್ಟು ಇವಾಗ ನಾವು ನೋಡ್ತಾ ಇದ್ದೀವಿ. ಸೊ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ಸು ಪರ್ ಲೀಟ್ರು ನಿಯರಿಂಗ್ 190 ಪ್ಲಸ್ ಇದೆ. ಓಕೆ, ಸೊ ಇದು ಯಾವುದಕ್ಕಾಗುತ್ತೆ ಅಂತ ನಾವು ಇದು ಪ್ರೈಸಸ್ ಹೆಚ್ಚಾಗೋದ್ರಿಂದ ನಾವು ಹೆಚ್ಚು ದುಡ್ಡು ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ನಮಗೆ ಬೇಕಾದಷ್ಟು ಆಯಿಲ್ ಏನಂತ ಕರಿತೀವಿ ಕ್ರೂಡ್ ಆಯಿಲ್, ಸೊ ಕಚ್ಚಾ ತೈಲವನ್ನು ನಾವು ಉತ್ಪಾದನೆ ಮಾಡೋದಿಲ್ಲ. ಅದ್ರದ್ದು ರಿಸರ್ವ್ಸು ನಮ್ಮಲ್ಲಿ ಜಾಸ್ತಿ ಇಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. ಅದು ನಮಗೆ ಸಾಕಾಗೋದೇ ಇಲ್ಲ ಎಲ್ಲೂ. ಸೊ ಅದಕ್ಕೆ ನಾವು ಜಾಸ್ತಿಯನ್ನು ನಾವು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡಷ್ಟು ಜಾಸ್ತಿ ಪೇಮೆಂಟ್ ಮಾಡಬೇಕು, ಸೊ ಅವರ ಕರೆನ್ಸಿನಲ್ಲಿ ಅಥವಾ ಬೇರೆ ಕರೆನ್ಸಿನಲ್ಲಿ. ಸೊ ಆವಾಗ ಏನಾಗುತ್ತೆ, ನಮಗೆ ಪೇಮೆಂಟ್ ಮಾಡೋದೇ ಜಾಸ್ತಿ ಆಗುತ್ತೆ, ನಮಗೆ ಬರ್ತಕ್ಕಂಥ ಪೇಮೆಂಟು ತುಂಬ ಕಡಿಮೆ ಇರುತ್ತೆ. ಆವಾಗ ಇಂಪೋರ್ಟ್ ಜಾಸ್ತಿ ಆಗೋದ್ರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಷನ್ನು ವರ್ಸನ್ ಆಗುತ್ತೆ ಅಥವಾ ಅನ್ಫೇವರಬಲ್ ಕಂಡೀಷನ್ಗೆ ಹೋಗುತ್ತೆ. ಲೆಸ್ ಗ್ರೋತ್ ಇನ್ ಎಕ್ಸ್ಪೋರ್ಟ್ಸ್. ಸೊ ನಮ್ಮ ಗೌರ್ಮೆಂಟ್ ಅವರು ಸಾಕಷ್ಟು ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ಸನ್ನು ಇಂಡಿಪೆಂಡೆಂಟ್ ಇಂಡಿಯಾ ಆದಾಗಿಂದ 1991ರಿಂದ ಅಂತೂ ತುಂಬ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಗ್ರೋತ್ಗೆ, ಮೇಕ್ ಇನ್ ಇಂಡಿಯಾ. ಇವಾಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅಂದ್ರೂ ಕಂಪೇರೇಟಿವ್ಲಿ ನಮ್ಮದು ಇಂಪೋರ್ಟೇ ಜಾಸ್ತಿ. ಇವತ್ತಿಗೂ ನಮ್ಮದು ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟೇ ಜಾಸ್ತಿ ಇರೋದು. ಹಲವಾರು ಸುಧಾರಣಾ ಕ್ರಮಗಳನ್ನ ತೊಗೊಂಡ್ರೂ ಎಕ್ಸ್ಪೋರ್ಟು ಅಂದುಕೊಂಡಷ್ಟು ಫಾಸ್ಟಾಗಿ ಎಕ್ಸ್ಪೋರ್ಟ್ ಗ್ರೋತ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಂಡೀಷನು ಇನ್ನೂ ಅನ್ಫೇವರಬಲ್ ಆಗೇ ಇದೆ. ಗಲ್ಫ್ ವಾರ್ 1991ರಲ್ಲಿ ಬಹಳ ಸಿವಿಯರ್ ಆಗಿತ್ತು. ಆಮೇಲೆ ಪದೇ ಗಲ್ಫ್ ಈಸ್ ಲೈಕ್ ಒಂದು ಅವಾಗವಾಗ ಅವರ ಗಲ್ಫ್ನಲ್ಲಿರುವಂಥ ದೇಶಗಳಲ್ಲಿ ಹಲವಾರು ಫೈಟ್ಸ್ಗಳಾಗ್ತಾನೇ ಇರುತ್ತೆ. ಅದು ಇಸ್ರೇಲ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಕುವೈತ್, ಓಕೆ, ಸೊ ಮೆನಿ ಅದರ್ ಕಂಟ್ರೀಸ್. ಸೊ ಅಲ್ಲೇನಾಗುತ್ತೆ, ಗಲ್ಫಲ್ಲಿ ಯುದ್ಧ ಆಯಿತು ಅಂತ ಅಂದರೆ ಅದ್ರದ್ದು ಇಂಡಿಯಾದ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಗಲ್ಫಲ್ಲಿ ಯುದ್ಧ ಅವ್ರು ಏನಕ್ಕೆ ಜಗಳಾಡ್ಕೊಂಡ್ರು ಅಲ್ಲಿಂದ ನಮಗೆ ಕ್ರೂಡ್ ಆಯಿಲ್ ಸಪ್ಲೈ, ಇಡೀ ಜಗತ್ತಿಗೆ ಏನು ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಾ ಇರುತ್ತೆ ಅದು ಸ್ಟಾಪ್ ಆಗುತ್ತೆ ಅಥವಾ ಫುಲ್ ರೆಡ್ಯೂಸ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ ತುಂಬ ಇನ್ಕ್ರೀಸ್ ಆಗಿಬಿಡುತ್ತೆ ಮಾರ್ಕೆಟಲ್ಲಿ. ಸೊ ಆವಾಗ ನಾವು ಕ್ರೂಡ್ ಆಯಿಲ್ ಮೇಲೆ ನಾವು ಡಿಪೆಂಡೆಂಟ್ ಇರ್ತೀವಿ, ಇಂಪೋರ್ಟ್ಸ್ ನಮಗೆ ಆವಾಗ ಮತ್ತೆ ಜಾಸ್ತಿ ಪ್ರೈಸ್ ಕೊಟ್ಟು ನಾವು ಕ್ರೂಡ್ ಆಯಿಲ್ನ ಖರೀದಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಯಾವಾಗಲೇ ಗಲ್ಫ್ ವಾರ್ ಆದರೂ ನಮ್ಮ ಅದ್ರ ಸೈಡ್ ಎಫೆಕ್ಟು ನಮ್ಗೆ ಆಗೇ ಆಗುತ್ತೆ. ಸೊ ಅದರಿಂದ ನಮಗೆ ಇಂಪೋರ್ಟ್ ಮಾಡತಕ್ಕಂಥ ಪ್ರೈಸ್ ಜಾಸ್ತಿ ಕೊಟ್ಟು ಖರೀದಿ ಮಾಡೋದ್ರಿಂದ ಇಂಪೋರ್ಟ್ದ ಅಮೌಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಅನ್ಫೇವರೇಬಲ್ ಕಂಡೀಷನ್ನು ಮತ್ತೆ ಕ್ರಿಯೇಟ್ ಆಗುತ್ತೆ. ಪ್ರತಿ ಸಲ ಗಲ್ಫ್ ವಾರ್ ಆದಾಗಲೂ ಆ ಸಮಸ್ಯೆ ನಮಗೆ ಎದುರಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಸ್ಇಂಟಿಗ್ರೇಷನ್ ಆಫ್ USSR. ಸೊ USSR ಡಿಸ್ಇಂಟಿಗ್ರೇಷನ್ 1990s ಆಯಿತು. 1990ರ ದಶಕದಲ್ಲಿ 91-92ರ ಸಮಯದಲ್ಲಿ ಆಸ್ಪಾಸ್ನಲ್ಲಿ ಅದು ಗಲ್ಫ್ ವಾರ್ USSR ವಿಭಜನೆ ಆಯಿತು. ಓಕೆ, ಸೊ ಆ್ಯಕ್ಚುಲಿ USSR ಏನಿತ್ತು, USSR ಜೊತೆಗೆ ನಮ್ಮ ದೇಶದ ಉತ್ತಮ ಬಾಂಧವ್ಯ ಇತ್ತು. USSR ಏನು ಒಂದು ದೊಡ್ಡ ದೇಶವಾಗಿತ್ತು, ಅದ್ರ ಜೊತೆ ತುಂಬ ಒಳ್ಳೆಯ ಸಂಬಂಧ ನಮ್ಮ ದೇಶದ್ದಿತ್ತು. ಆವಾಗ ನಮಗೇನಾಗ್ತಿತ್ತು, ಫಾರಿನ್ ಎಕ್ಸ್ಪೋರ್ಟ್ ನಮ್ಮದು ಜಾಸ್ತಿ ಅಲ್ಲಿಗೆ ಹೋಗ್ತಾಯಿತ್ತು. ಅವ್ರಿಗೂ ನಮಗೆ ಟ್ರೇಡಲ್ಲಿ ಕಡಿಮೆ, ಫಾರಿನ್ ಟ್ರೇಡ್ ತುಂಬ ಚೆನ್ನಾಗಿತ್ತು. ನಮಗೆ USSR ಯಾವಾಗ ಡಿವೈಡ್ ಆಯಿತು, ಅದು 15-16 ಕಂಟ್ರಿಗಳಾಗಿ ವಿಭಜನೆಗೊಳ್ತು. ಆವಾಗ ಏನಾಗ್ಬಿಡ್ತು, ನಮಗೆ USSRದ ಬೇರೆ ಬೇರೆ ದೇಶಗಳ ಜೊತೆ ಮತ್ತೆ ಬೇರೆ ಬೇರೆ ರೀತಿಯಾಗಿ ವ್ಯಾಪಾರ ವಹಿವಾಟಿನ ಸಂಬಂಧಗಳನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ನಮಗೆ ಸ್ವಲ್ಪ ಹಿಂದೇಟಾಯಿತು. ಸೊ ಹೀಗಾಗಿ USSR ಡಿಸ್ಇಂಟಿಗ್ರೇಷನ್ದಿಂದನೂ ನಮ್ಮ ಎಕ್ಸ್ಪೋರ್ಟ್ಗಳಿಗೆ ಬಹಳ ಹೊಡೆತ ಬಿತ್ತು. ಸೊ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೂ ಅದರಿಂದ ಹೊಡೆತ ಬಿದ್ದಿದೆ. ಓಕೆ, ಸೊ ಇವು ಮೇನ್ ಪಾಯಿಂಟ್ಸ್ ಇವೆಲ್ಲ. ಇವಷ್ಟೇ ಅಲ್ಲದೆ ಹಲವಾರು ಅದರ್ ಪಾಯಿಂಟ್ಸ್ ಅಂತ ನಾವು ಕರಿತೀವಿ. ಏನು ಅದರ್ ಪಾಯಿಂಟ್ಸ್ ಅಂತಂದರೆ ಕೆಲವೊಂದು ಮೈನರ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರಾಡಕ್ಟ್ ಕ್ವಾಲಿಟಿ ಸರಿ ಇಲ್ಲ ಅಂತಂದರೆ, ನಮ್ಮ ದೇಶದಲ್ಲಿ ಯಾರಾದರೂ ಟ್ರೇಡರ್ಸು, ಎಕ್ಸ್ಪೋರ್ಟರ್ಸು ಮಾಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತಂದರೆ, ಆ ರೀತಿ ಎಲ್ಲ ಸಿಚುವೇಶನ್ದಿಂದ ಏನಾಗುತ್ತೆ, ನಮಗೆ ನಮ್ಮ ದೇಶದ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ಹೊಡೆತ ಬೀಳುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಎಕ್ಸ್ಪೋರ್ಟ್ ಕಡಿಮೆ ಆಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗೋದಾಗುತ್ತೆ. ಆವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಮಗೆ ಹೊಡೆತ ಕೊಡುತ್ತೆ. ಓಕೆ, ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್.